ಹಲೋ ಎಲ್ರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಗ್ರೋತ್ ಸ್ಕ್ಯಾನ್ ಇದೆ, ಅದಕ್ಕೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ನಾನು ಇಲ್ಲಿ ರೆಡಿ ಆಗ್ತಿದ್ದೀನಿ. ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಇನಿಷಿಯಲ್ ಡೇಸ್ ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ನಾನು ತುಂಬಾ ಟೆನ್ಷನ್ ಆ್ಯಂಡ್ ಭಯದಿಂದ ಹೋಗ್ತಿದ್ದೆ. ರಿಪೋರ್ಟ್ಸ್ ಎಲ್ಲ ಹೇಗೆ ಬರುತ್ತೆ ಆ್ಯಂಡ್ ಡಾಕ್ಟರ್ ಏನು ಹೇಳ್ತಾರೆ ಅಂತ 1-2 ಟೈಮ್ಸ್ ಆ ರೀತಿ ಎದುರ್ಕೊಂಡು ಹೋಗಿದ್ದೆ. ಅದಾದಮೇಲೆ ಆ್ಯಂಡ್ ಇವಾಗ ನಾನು ಎವ್ರಿ ಟೈಮ್ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ತುಂಬ ಪಾಸಿಟಿವ್ ಆಗಿ ಆ್ಯಂಡ್ ಹ್ಯಾಪಿಯಾಗಿ ಹೋಗ್ತೀನಿ. ನನಗೂ ಗೊತ್ತು ಸುಮಾರು ಜನ ನನ್ನ ವಿಡಿಯೋಸ್ನ ಪ್ರೆಗ್ನೆಂಟ್ ಇರೋರೇ ನೋಡ್ತೀರಾ ಅಂತ. ನೀವು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗಿ. ಇವಾಗ ನಂದು ಮೇಕಪ್ ಅಂತ ಏನೂ ಇಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ. ರೆಡಿ ಎಲ್ಲ ಆಗಿದ್ದಾದ್ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿದ್ದೀನ ಅಂತ ಚೆಕ್ ಮಾಡಿದೆ. ಆ್ಯಂಡ್ ಎವ್ರಿ ಟೈಮ್ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ವಾಟರ್ ಬಾಟಲ್ನ ಕ್ಯಾರಿ ಮಾಡ್ತೀನಿ. ಸ್ಕ್ಯಾನಿಂಗ್ ಆ ರೆಗ್ಯುಲರ್ ಚೆಕಪ್ ಯಾವುದೇ ಇರಲಿ ನಾವು ಈವ್ನಿಂಗ್ ಟೈಮೇ ಅಪಾಯಿಂಟ್ಮೆಂಟ್ ತಗೊಂತೀವಿ. ಬಿಕಾಸ್ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಕೂಡ ಫ್ರೀ ಆಗಿರ್ತಾರೆ. ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹಾಸ್ಪಿಟಲ್ ಹತ್ರ ಬಂದೆ. ನಾನು ಬರೋ ಅಷ್ಟರಲ್ಲಿ ರಂಜಿತ್ ಕೂಡ ಬಂದಿದ್ರು. ಸ್ಕ್ಯಾನಿಂಗ್ ಮಾಡಿಸಿ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಮತ್ತೆ ಡಾಕ್ಟ್ರಿಗೆ ತೋರಿಸಿ ನಾವು ಅಪ್ಡೇಟ್ಸ್ ತಗೊಳ್ಳೋ ಅಷ್ಟರಲ್ಲಿ ಸುಮಾರು 1.5 to 2 hours ಆಗಿತ್ತು. ಅಷ್ಟರಲ್ಲಿ ನಮಗೂ ಕೂಡ ಅಶ್ವಾಗ್ತಿತ್ತು. ಅದಕ್ಕೆ ಆಚೆನೆ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ನಾನು ಸಪ್ಲಿಮೆಂಟ್ಸ್ ತಗೊಂಡು ರೆಸ್ಟ್ ಮಾಡಿದೆ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.